ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಮಂಟಿ ಆಚಾರ್ ಮಾತಾಡ್ತಿರೋದು. ನಾನು ಇವತ್ತು ವೀಡಿಯೋ ಟಾಪಿಕಲ್ಲಿ ನಿಮಗೆ ಮಲ್ಟಿಮೀಟ್ರ್ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಇದ್ದೀನಿ ಫ್ರೆಂಡ್ಸ್. ಮಲ್ಟಿಮೀಟ್ರಲ್ಲಿ ನಾನಾ ರೀತಿ ಮಲ್ಟಿಮೀಟ್ರ್ಗಳಿವೆ. ನಾನು ಇವತ್ತು ಟಾಪಿಕಲ್ಲಿ ನಿಮಗೆ ಅನಲಾಗ್ ಮಲ್ಟಿಮೀಟ್ರು ನೋಡಿಲ್ಲ, ಇದು ಅನಲಾಗ್ ಮಲ್ಟಿಮೀಟ್ರ್ ಅಂತ ಫ್ರೆಂಡ್ಸ್. ಇದು ಓಲ್ಡ್ ಮಾಡಲ್. ಇವಾಗೆಲ್ಲ ಕ್ಲಾಂಪ್ ಮೀಟ್ರ್ ಮತ್ತು ಡಿಜಿಟಲ್ ಆಗಿ ಮಲ್ಟಿಮೀಟ್ರ್ ಡಿಸ್ಪ್ಲೇ, ಅಂದರೆ ಡಿಸ್ಪ್ಲೇ ಮೊಬೈಲಲ್ಲಿ ಬರುತ್ತಲ್ಲ ಫ್ರೆಂಡ್ಸ್, ಆ ಥರ ಡಿಸ್ಪ್ಲೇಯಲ್ಲಿ ಇವಾಗ ಮಲ್ಟಿಮೀಟ್ರ್ ಬರುತ್ತೆ. ಅದು ಕಾಸ್ಟ್ ಜಾಸ್ತಿ ಇರುತ್ತೆ. ನಾನು ಲೋ ಬಜೆಟ್ಟು ಇದನ್ನ ಯಾರೂ ಜಾಸ್ತಿ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಇದೊಂದು ಸ್ವಲ್ಪ ರೀಡಿಂಗಲ್ಲಿ ನಮಗೆ ಗೊತ್ತಿರೋರಿಗೆ ಗೊತ್ತಾಗುತ್ತೆ ಪರ್ಫೆಕ್ಟಾಗಿ. ಇವಾಗ ಹೊಸಬರಾದರೆ ಇದರಲ್ಲಿ ರೀಡಿಂಗು ಎಷ್ಟು ಬರುತ್ತೆ ಅನ್ನೋದನ್ನ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ಮಲ್ಟಿಮೀಟ್ರನ್ನ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ಎಲ್ಲ ಇವಾಗ ಡಿಜಿಟಲ್ ಮಯ ಅಲ್ವಾ ಫ್ರೆಂಡ್ಸ್, ಇವಾಗ ಅಪ್ಡೇಟ್ ಆಗ್ತಾವ್ರೆ ಎಲ್ಲ. ಅದರಿಂದಾಗಿ ಎಲ್ಲ ಡಿಜಿಟಲ್ ಮಲ್ಟಿಮೀಟ್ರು ಮತ್ತು ಕ್ಲಾಂಪ್ ಮೀಟ್ರನ್ನ ಯೂಸ್ ಮಾಡ್ತಾವ್ರೆ. ನಮ್ಮ ಹತ್ರ ಕ್ಲಾಂಪ್ ಮೀಟ್ರ್ ಐತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕ್ಲಾಂಪ್ ಮೀಟ್ರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ಇವಾಗ ಬಂದು ನಿಮಗೆ HRC ಕಂಪನಿಯ ಒಂದು ಅನಲಾಗ್ ಮಲ್ಟಿಮೀಟ್ರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ಅನಲಾಗ್ ಮಲ್ಟಿಮೀಟ್ರ್ ಬಂದು ಇದ್ರ ಪ್ರೈಸು 650 ಐತೆ ಫ್ರೆಂಡ್ಸ್. ನಾನು ಇದನ್ನ ಸ್ಟೋರಲ್ಲಿ ಪರ್ಚೇಸ್ ಮಾಡಿರೋದು. ಇದು ಆನ್ಲೈನಲ್ಲಾದರೆ ಸ್ವಲ್ಪ ಜಾಸ್ತಿ ಇರುತ್ತೆ ಫ್ರೆಂಡ್ಸ್, ಕಂಪ್ನಿ ಮೇಲೆ ಡಿಪೆಂಡ್ ಇರುತ್ತೆ. ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಮಲ್ಟಿಮೀಟ್ರನ್ನ ಯೂಸ್ ಮಾಡೋದು ಎಲೆಕ್ಟ್ರಿಷಿಯನ್ಗಳು ಮತ್ತು ಎಲೆಕ್ಟ್ರಿಕಲ್ ಸಂಬಂಧಿತ ಉಪಕರಣಗಳನ್ನು ರಿಪೇರಿ ಮಾಡಲು ಇದನ್ನ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಐಡೆಂಟಿಫೈ ಮಾಡೋಕ್ಕೆ ಕಂಟಿನ್ಯೂಟಿ ಮತ್ತು ವೋಲ್ಟೇಜು, AC ವೋಲ್ಟೇಜ್, DC ವೋಲ್ಟೇಜ್, ಆಂಪಿಯರ್ ಮತ್ತು ಕಂಟಿನ್ಯೂಟಿ, ಇಷ್ಟನ್ನ ಯಾವ ಥರ ಚೆಕ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದು. ಇದುವರೆಗೂ ನಮ್ಮ ಮಂಟಿ 457 ಎಲೆಕ್ಟ್ರಿಕಲ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇದನ್ನು ರಿಮೂವ್ ಮಾಡಿದ್ರೆ 3 ಬ್ಯಾಟ್ರಿಗಳಿರುತ್ತೆ ಫ್ರೆಂಡ್ಸ್. 3 ಬ್ಯಾಟ್ರಿಗಳಿರುತ್ತೆ ನೋಡಿ. ಇಲ್ಲೊಂದು ಬಟನ್ ಐತಲ್ಲ ಫ್ರೆಂಡ್ಸ್, ಇಲ್ಲಿ ಬಟನ್ ಐತಲ್ಲ, ಇದು ರೀಡಿಂಗ್ನ ಅಡ್ಜಸ್ಟ್ಮೆಂಟ್ ಮಾಡೋದು. ಈ ಮುಳ್ಳೈತೆ ನೋಡಿ, ಇದು ತಿರ್ಗಿಸಿದ್ರೆ ಈ ಕಡೆ ಹೋಗುತ್ತೆ ಮುಳ್ಳು, ಲೆಫ್ಟಿಗೆ ತಿರ್ಸಿದ್ರೆ ಲೆಫ್ಟಿಗೆ ಬರುತ್ತೆ ನೋಡಿ, ಈ ಥರ. ಇದನ್ನ ಪಕ್ಕ ರೀಡಿಂಗು ಇಲ್ಲಿಗೆ ನಿಂತಿರ್ಬೇಕು ಫ್ರೆಂಡ್ಸ್, ಜೀರೋಗೆ ನೋಡಿ, ಇಲ್ಲಿಗೆ ನಿಂತೈತೆ ನೋಡಿ. ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಈ ಥರ ನೋಡಿದ್ರಾ, ಇದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇದನ್ನು ಸೇಮ್ ಅಡ್ಜಸ್ಟ್ಮೆಂಟೇ ಫ್ರೆಂಡ್ಸ್. ಇದೇನು ಅಂತಂದರೆ ಕಂಟಿನ್ಯೂಟಿ ಬೇಕಾದರೆ ಕಂಟಿನ್ಯೂಟಿ, ಓಮ್, ರೆಸಿಸ್ಟೆನ್ಸ್, ಆ ಥರ ಡಯೋಡ್, ಜಾಕ್ ಅಂತ ಫ್ರೆಂಡ್ಸ್. ಇದನ್ನು ಕಂಟಿನ್ಯೂಟಿನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಬಟನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇದು ಓಮ್ ಬಟನ್ ಕೊಡೋರಲ್ಲ ಫ್ರೆಂಡ್ಸ್, ಇದು ಒಂದು ಪ್ರೋಬು, ಇದಕ್ಕೊಂದು ಪ್ರೋಬ್ ಹಾಕ್ಬಿಟ್ರೆ ಎರಡನ್ನೂ ಚೆಕ್ ಮಾಡಿದ್ರೆ ಇದು ಕಂಟಿನ್ಯೂಟಿ ಬರುತ್ತೆ ಫ್ರೆಂಡ್ಸ್. ಕಂಟಿನ್ಯೂಟಿ ಅಂದರೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು DC MA ಅಂತ ಬರ್ತೈತಲ್ಲ ಫ್ರೆಂಡ್ಸ್, ಇದು DC ಮಿಲಿ ಆಂಪಿಯರ್ ಅಂತ ಇಲ್ಲಿ ಬರ್ತೈತೆ ನೋಡಿ ಫ್ರೆಂಡ್ಸ್. DC ವೋಲ್ಟೇಜ್ ಅಂದರೆ ಬ್ಯಾಟ್ರಿಗಳನ್ನು ಚೆಕ್ ಮಾಡೋಕ್ಕೋಸ್ಕರ ಇದನ್ನ DC ವೋಲ್ಟೇಜ್ನ ಕನೆಕ್ಟ್ ಮಾಡ್ಕೋಬೇಕು. ಇದು DC ಮಿಲಿ ಆಂಪಿಯರ್ ಅಂದರೆ ಬ್ಯಾಟ್ರಿಯಿಂದ ಬಲ್ಪ್ ಆಗಲಿ, ಯಾವುದೇ ರೀತಿಯ ಒಂದು LED ಬಲ್ಪ್ಗಳು ಎಷ್ಟು ಆಂಪಿಯರ್ನ ಕನ್ಸ್ಯೂಮ್ ಮಾಡ್ತೈತೆ ಅನ್ನೋದನ್ನ ಚೆಕ್ ಮಾಡೋಕ್ಕೋಸ್ಕರ ಈ 3 ಪ್ರೋಬ್ಗಳೈತೆ. ಇದು DC ವೋಲ್ಟೇಜ್ನ ಚೆಕ್ ಮಾಡೋಕ್ಕೆ. ಮತ್ತು ಈ ರೆಡ್ ಕಲರ್ ಐತಲ್ಲ ಫ್ರೆಂಡ್ಸ್, ಇದು AC ವೋಲ್ಟೇಜ್ ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಐತಲ್ಲ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿರುವಂಥ ಕರೆಂಟ್ ಇರ್ತಲ್ಲ, ಅದು ಆಲ್ಟರ್ನೇಟಿಂಗ್ ಕರೆಂಟ್, AC ಕರೆಂಟ್ ಅದು. ಇದು DC ಕರೆಂಟ್, ಇದು DC ಮಿಲಿ ಆಂಪಿಯರ್. ಇದು ಕಂಟಿನ್ಯೂಟಿ ಚೆಕ್ ಮಾಡೋದು. ಇದು ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಸ್ಟಾರ್ಟಿಂಗ್ ಬಂದು ನಿಮಗೆ ಕಂಟಿನ್ಯೂಟಿ ಏನು ಅಂತಂದರೆ ನೋಡಿ, ಇವು 2 ಪ್ರೋಬ್ ಐತೆ ಫ್ರೆಂಡ್ಸ್. ಈ ಥರ 2 ಪ್ರೋಬ್ ಇರುತ್ತೆ ನೋಡಿ, ಒಂದು ರೆಡ್ಡು, ಒಂದು ಬ್ಲ್ಯಾಕು, ಈ ಥರ ಪ್ರೋಬ್ ಇರುತ್ತೆ. ಈ ಸಣ್ಣ ಪ್ರೋಬ್ ಐತಲ್ಲ ಫ್ರೆಂಡ್ಸ್, ಸಣ್ಣ ಪ್ರೋಬ್ ಯಾವತ್ತು ಲೆಫ್ಟಿಗೆ ಬ್ಲ್ಯಾಕು, ರೈಟಿಗೆ ರೆಡ್ ಬರಬೇಕು ಫ್ರೆಂಡ್ಸ್. ನೋಡಿ, ಈ ಟಚ್ ಮಾಡಿದ್ರೆ ಯಾವ ಥರ ರೀಡಿಂಗ್ ಬರುತ್ತೆ. ಮುಳ್ಳು ನೋಡಿ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಟಚ್ ಮಾಡಿದ್ರೆ. ಇದು ಕಂಟಿನ್ಯೂಟಿ ಅಂತ ಫ್ರೆಂಡ್ಸ್ ನೋಡಿ.
ಇದು ಕಂಟಿನ್ಯೂಟಿ. ಇದು ಯಾವ ಥರ ವರ್ಕ್ ಮಾಡುತ್ತೆ ಅನ್ನೋದು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ಕೊಡ್ತೀನಿ ನೋಡಿ. ನಮ್ಮ ಹತ್ರ ಒಂದು ಸ್ವಿಚ್ ಐತೆ ಫ್ರೆಂಡ್ಸ್. ಇದು ನೋಡ್ತಿದ್ರಲ್ಲ ಸ್ವಿಚ್ಚು, ಇದು ಚೆನ್ನಾಗೈತಾ ಇಲ್ಲ ಹೋಗೈತಾ ಅನ್ನೋದನ್ನ ನಿಮಗೆ ನೋಡಿದ್ರೆ ಗೊತ್ತಾಗಲ್ಲ ಫ್ರೆಂಡ್ಸ್. ಇದನ್ನು ಚೆಕ್ ಮಾಡಬೇಕು ಅಂತಂದರೆ ಇದನ್ನ ಕರೆಂಟ್ಗೆ ಕನೆಕ್ಟ್ ಮಾಡಿ ಈ ಥರ ಟೆಸ್ಟರಲ್ಲಿ ಟೆಸ್ಟ್ ಮಾಡಿದ್ರೆ ಬರುತ್ತೆ. ಬರಲಿಲ್ಲ ಅಂತಂದರೆ ಹೋಗೈತೆ ಅಂತ. ಅದೇ ಕರೆಂಟ್ ಇಲ್ಲ ಅಂತಂದರೆ ಯಾವ ಥರ ಚೆಕ್ ಮಾಡಬೇಕು ಅಂದರೆ ನೀವು ಇದನ್ನ ಕಂಟಿನ್ಯೂಟಿ ಮೂಲಕ ಚೆಕ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಇವಾಗ ಆಫ್ ಆಗೈತೆ. ಇದು ಮೇಲಕ್ಕಿದ್ರೆ ಆಫು, ಕೆಳಗಡೆಗಿದ್ರೆ ಆನು. ಇದನ್ನು ಯಾವ ಥರ ಚೆಕ್ ಮಾಡಬೇಕು ಅಂದರೆ ಆನ್ ಮೋಡಲ್ಲಿ ಇಡಿ. ಇದನ್ನ ನೋಡಿ, ಇದೊಂದು ಬಟನ್ ಐತೆ, ಇಲ್ಲೊಂದು ಬಟನ್ ಐತೆ, ಎರಡಕ್ಕೂ ಕನೆಕ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಹಂಗೆ ಇಲ್ಲಿ ರೀಡಿಂಗ್ ನೋಡ್ಕೊಳ್ಳಿ. ನೋಡಿ ರೀಡಿಂಗ್ ಬಂದೈತಲ್ಲ ಫ್ರೆಂಡ್ಸ್, ಸ್ವಿಚ್ಚು ಚೆನ್ನಾಗೈತೆ ಅಂತ ನೋಡಿ. ಅದೇ ಸ್ವಿಚ್ನ ಆಫ್ ಮಾಡ್ತೀನಿ, ಕಂಟಿನ್ಯೂಟಿ ಹೋಯ್ತು. ಪುನಃ ಆನ್ ಮಾಡ್ತೀನಿ, ಕಂಟಿನ್ಯೂಟಿ ಬಂತು. ಆಫ್ ಮಾಡ್ತೀನಿ, ಕಂಟಿನ್ಯೂಟಿ ಹೋಯ್ತು. ನೋಡಿ ಫ್ರೆಂಡ್ಸ್, ಈ ಥರ ಇದು ಸ್ವಿಚ್ಚು ಚೆನ್ನಾಗೈತೆ ಅನ್ನೋದನ್ನ ಒಂದು ಸ್ಯಾಂಪಲ್ಲು ನಿಮಗೆ ಮಲ್ಟಿಮೀಟ್ರ್ ಮುಖಾಂತರ ಯಾವ ಥರ ಚೆಕ್ ಮಾಡಬೇಕು ಸ್ವಿಚ್ನ ಅನ್ನೋದನ್ನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದೇ ಥರ ವೈರ್ ಆಗಲಿ ಯಾವುದೇ ರೀತಿಯ ಎಲೆಕ್ಟ್ರಿಕಲ್ ಸಂಬಂಧಿತ ಉಪಕರಣಗಳನ್ನು ಕಂಟಿನ್ಯೂಟಿ ಮೂಲಕ ಯಾವ ಥರ ಚೆಕ್ ಮಾಡಬೇಕು ಅನ್ನೋದು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಮಿಲಿ ಆಂಪಿಯರ್ ಅಂತಂದರೆ ಬಲ್ಪು ಎಷ್ಟು ಆಮ್ಸ್ ತಗೋತೈತೆ ನೋಡಿ ಫ್ರೆಂಡ್ಸ್. ನಾನು ನಿಮಗೆ ತೋರಿಸೋಕ್ಕೆ ಮಿಲಿ ಆಂಪಿಯರ್ ಇದು ಒಂದು LED ಐತೆ. ಇದು 12 ವೋಲ್ಟ್ನ ಒಂದು LED ಬಲ್ಬ್ ಫ್ರೆಂಡ್ಸ್. ಇದು ಸ್ಟ್ರಿಪ್ ಲೈಟ್. ಇದು ಎಷ್ಟು ಆಮ್ಸ್ನ ತಗೋತೈತೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇದು ಈ ರೆಗ್ಯುಲರ್ ಕಾಮನ್ ಪಾಯಿಂಟು ಇದೇನೆ ಫ್ರೆಂಡ್ಸ್, ನ್ಯೂಟ್ರಲ್ಲು. ಇದು ಮೈನಸ್ ಪಾಯಿಂಟು ಇದೇನೆ. ಪ್ಲಸ್ ಪಾಯಿಂಟ್ನ ನಾವು ನೋಡಿ ಇಲ್ಲಿಗೆ 230ಗೆ ಹಾಕಿರ್ತೀನಿ. ನಿಮ್ಗೆ ಯಾವತ್ತೂ ಈ ಮಲ್ಟಿಮೀಟ್ರಲ್ಲಿ ಏನು ಮಾಡಿದ್ರಿ, ಜಾಸ್ತಿ ವೋಲ್ಟೇಜ್ಗೆ ಹಾಕೊಂಡು ಚೆಕ್ ಮಾಡಬೇಕು ಫ್ರೆಂಡ್ಸ್. ಆಮೇಲೆ ಸರಿಯಾಗಿ ತೋರಿಸ್ತಾ ಇಲ್ಲ ಅಂದರೆ ಪಾಯಿಂಟು ಕಡಿಮೆ ಮಾಡ್ಕೋಬೇಕು. ಇವಾಗ 230ಗೆ ಹಾಕೊಂಡಿದ್ದೀನಿ ನೋಡಿ. ಇದು ಮಿಲಿ ಆಂಪಿಯರ್ ಯಾವ ಥರ ಚೆಕ್ ಮಾಡಬೇಕು ಅಂದರೆ ನಿಮಗೆ ಒಂದು ಬ್ಯಾಟ್ರಿ ಬೇಕಾಗುತ್ತೆ. ಇದು 12 ವೋಲ್ಟ್ನ ಒಂದು ಬ್ಯಾಟ್ರಿ ಫ್ರೆಂಡ್ಸ್. ಇದು ನೋಡಿ, ಇದು ಯಾವ ಥರ ಚೆಕ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಇದು ರೆಡ್ಡು, ಒಂದು ಬ್ಲ್ಯಾಕು. ನ್ಯೂಟ್ರಲ್ನ ಇಲ್ಲಿಗೆ ಕಾಮನ್ ಮಾಡಿ ಫ್ರೆಂಡ್ಸ್. ನೋಡಿ ನ್ಯೂಟ್ರಲ್ನ ಕಾಮನ್ ಮಾಡಿದ್ದೀನಿ. ಇದಕ್ಕೆ ಇದು ಮಾಡಿ ಲೈಟ್ ಹತ್ತೈತೆ ಅಲ್ವಾ, ಈ ಲೈಟ್ ಎಷ್ಟು ಆಂಪಿಯರ್ನ ಕನ್ಸ್ಯೂಮ್ ಮಾಡ್ತೈತೆ ಅನ್ನೋದು ತೋರಿಸ್ತೀನಿ ನೋಡಿ. ಇದು ಮಿಲಿ ಆಂಪಿಯರ್ ಮಾತ್ರ ಕನ್ಸ್ಯೂಮ್ ಮಾಡೋದು ನೋಡಿ. ಇದು ಫುಲ್ ರೀಡಿಂಗ್ ಹೊಟ್ಟೋಗುತ್ತೆ, LED ಮಾತ್ರ ಗ್ಲೋ ಆಗುತ್ತೆ. ಬಟ್ ಏನು ಅಂತಂದರೆ ಇದು ಜಾಸ್ತಿ ಮಿಲಿ ಆಂಪಿಯರ್ನ ಕನ್ಸ್ಯೂಮ್ ಮಾಡ್ತೈತೆ ಅನ್ನೋದನ್ನ ಇಲ್ಲಿ ತೋರಿಸ್ತೈತೆ ನೋಡಿ. ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ಲೈಟ್ ನೋಡ್ಕೊಳ್ಳಿ ಇಲ್ಲಿ. ಇದು ಮಿಲಿ ಆಂಪಿಯರ್ ಅಷ್ಟೇ ಫ್ರೆಂಡ್ಸ್. ಇದು ನೋಡಿ, ಇದು ಮಿಲಿ ಆಂಪಿಯರ್ನ ಇದರಲ್ಲಿ ಜಾಸ್ತಿ ಆಂಪಿಯರ್ನ ಚೆಕ್ ಮಾಡೋಕ್ಕಾಗಲ್ಲ. ಬಟ್ ಮಿಲಿ ಆಂಪಿಯರ್ನ ಚೆಕ್ ಮಾಡ್ಬೋದು ಅಷ್ಟೇ ಫ್ರೆಂಡ್ಸ್. ಇದು ಕಡಿಮೆ. ಇದು ನೆಕ್ಸ್ಟ್ ಆಯಿತು. ಮತ್ತು DC ವೋಲ್ಟೇಜ್ನ ಯಾವ ಥರ ಚೆಕ್ ಮಾಡಬೇಕು ಅನ್ನೋದನ್ನ ನೋಡಿ. ನಿಮಗೆ ಮಾಮೂಲಿ ಕರೆಂಟು 230 ಇಲ್ಲಿ 10 ವೋಲ್ಟೇಜಿಂದ ಹಿಡಿದು 1000 ವೋಲ್ಟೇಜ್ವರೆಗೆ ಐತೆ ಫ್ರೆಂಡ್ಸ್. ನಿಮ್ಮ ಮಾಮೂಲಿ 230 ಮನೆ ರೆಗ್ಯುಲರ್ ಕರೆಂಟು 230 ವೋಲ್ಟೇಜ್ ಇರುತ್ತೆ. ನೀವೇನಿದು ಅಂತಂದರೆ ಇಲ್ಲಿ 250 ಐತಲ್ಲ ಫ್ರೆಂಡ್ಸ್. 250ಗೆ ಈ ಮೂರನೇ ಪ್ಲಗ್ಗೆ ಈ ಪ್ಲಗ್ನ ಇಲ್ಲಿಗೆ ಹಾಕ್ಬಿಟ್ಟು ಸಾಕೆಟ್ ಇರುತ್ತಲ್ಲ ಫ್ರೆಂಡ್ಸ್, ಆಮೇಲೆ MCB ಅಲ್ವಾ, ಇದು ಮೇನ್ ಬೋರ್ಡು. ಈ ಎರಡಕ್ಕೆ ಕನೆಕ್ಟ್ ಮಾಡಿದ್ರೆ ವೋಲ್ಟೇಜ್ ರೀಡಿಂಗ್ ಬರುತ್ತೆ. ಇದು DC ವೋಲ್ಟೇಜು. ಇದು DC ವೋಲ್ಟೇಜು. ಇದು AC ವೋಲ್ಟೇಜ್ಗೆ ನೀವು ಆಲ್ಟರ್ನೇಟಿಂಗ್ ಕರೆಂಟ್ ಇದಲ್ಲ ಫ್ರೆಂಡ್ಸ್. ಇದು 500, 230ಗೆ ಇಲ್ಲಿಗೆ 500ಕ್ಕೆ ಆ್ಯಡ್ ಮಾಡ್ಕೊಂಡು ಹಾಕ್ಬೇಕು. ಇದು ಬೈ ಮಿಸ್ಟೇಕ್ ನಾನು ಹೇಳಿದ್ದು ತಪ್ಪಾಗೈತೆ ನೋಡಿ. ಇದು DC ವೋಲ್ಟೇಜು.
ಇದು ಟೆನ್ನು ಇಲ್ಲ ನಮ್ಮ ಹತ್ರ. ಇದು 50ಗೆ ಹಾಕೋತೀನಿ ನೋಡಿ. ಇದು ಬ್ಯಾಟ್ರಿನ ಎಷ್ಟು ವೋಲ್ಟೇಜ್ ಐತೆ ಅಂದ್ಬಿಟ್ಟು ಇವಾಗ ಪರ್ಫೆಕ್ಟಾಗಿ ತೋರಿಸ್ತೀನಿ ನೋಡಿ. ಇದು ಡಿ ಸಿ ವೋಲ್ಟೇಜು ಬೈ ಮಿಸ್ಸಾಗಿ ಹೇಳಿದ್ದೀನಿ ಫ್ರೆಂಡ್ಸ್ ನೋಡಿ. ಇದು ನಾನು ಹೇಳಿದ್ನಲ್ಲ 230 ಇದ್ದರೆ ಇಲ್ಲಿಗೆ 500ಗೆ ಕನ್ಸ್ಯೂಮ್ ಮಾಡಿ. ಇದು ರೆಡ್ ಆರೋ ಮಾರ್ಕ್ ಆಯ್ತಲ್ಲ ಫ್ರೆಂಡ್ಸ್, ರೆಡ್ ಮಾರ್ಕು. ಇದು ಎ ಸಿ ವೋಲ್ಟೇಜ್ನ ಚೆಕ್ ಮಾಡೋದು, ಇದು ಡಿ ಸಿ ವೋಲ್ಟೇಜ್ನ ಚೆಕ್ ಮಾಡೋದು ನೋಡಿ. ಇಲ್ಲಿ ಈ ಬ್ಯಾಟ್ರಿ ಎಷ್ಟು ವೋಲ್ಟೇಜ್ ಐತೆ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಇಲ್ಲಿ ಮೆನ್ಷನ್ ಮಾಡೋರು ನೋಡಿ 12 ವೋಲ್ಟ್ 2.5 ಇದು 12 ವೋಲ್ಟ್ನ ಒಂದು ಬ್ಯಾಟ್ರಿ ಫ್ರೆಂಡ್ಸ್ ನೋಡಿ. 12 ವೋಲ್ಟ್ ಇರೋದ್ರಿಂದ ನಾವು ಇಲ್ಲಿ 10 ಐತೆ, ಇಲ್ಲಿ 50 ಐತೆ, ಇಲ್ಲಿ 250, ಇಲ್ಲಿ 100. ಇದನ್ನ ಇದ್ರ ಪಾಯಿಂಟ್ 10ದು ಇದು 50ದು ಇದು ನೋಡಿ. 50ಗೆ ಹಾಕ್ಕೊಳ್ಳಿ. ಇದು ಪ್ಲಸ್ಗೆ ಮೈನಸ್ಗೆ ಹಾಕ್ಬೇಕು ಫ್ರೆಂಡ್ಸ್ ನೋಡಿ. ನೋಡಿ ಫ್ರೆಂಡ್ಸ್ ನೋಡಿ, ಇಲ್ಲಿ 10 ಐತೆ, ಇಲ್ಲಿ ನೋಡಿ 12 ವೋಲ್ಟ್ ತೋರಿಸ್ತೈತೆ ಫ್ರೆಂಡ್ಸ್ ಕರೆಕ್ಟಾಗಿ. ಇದು ಬೇಡ ಅಂದರೆ ನೋಡಿ, ಇದನ್ನ ಇಲ್ಲಿಗೆ ಹಾಕಿ ರೀಡಿಂಗ್ ಹೇಳಲ್ಲ, 5 ಬರ್ತಾಯಿಲ್ಲ. ಇದಕ್ಕೆ ಹಾಕಿದ್ರೆ ನೋಡಿ ಪಕ್ಕ 12 ತೋರಿಸ್ತೈತೆ ನೋಡಿರಿ ಫ್ರೆಂಡ್ಸ್. ಇದು ಡಿ ಸಿ ವೋಲ್ಟೇಜ್ನ ಚೆಕ್ ಮಾಡೋದು. ಎ ಸಿ ವೋಲ್ಟೇಜ್ ಹೇಳಿದ್ನಲ್ಲ, ಇಲ್ಲಿ ನಮ್ಮ ಮನೆ ಕರೆಂಟೆಲ್ಲ 230ಇಂದ 240 ಅಷ್ಟೇ ಇರುತ್ತೆ ಫ್ರೆಂಡ್ಸ್. ನಾವು ಇದನ್ನ ಇಲ್ಲಿ ನೋಡಿ, ಇದು 10, ಇದು 50ಗೆ ಹಾಕಿದ್ರೆ ಸುಟ್ಟೋಗುತ್ತೆ ಫ್ರೆಂಡ್ಸ್. ಅಂದರೆ ಈ ವೋಲ್ಟೇಜ್ ಅಲ್ವಾ, ತಡೆಯಲ್ಲ, ಇದು ಹೊಂಟೋಗುತ್ತೆ. ಇಲ್ಲಿ 250 ಐತಲ್ಲ, 250 ಅಲ್ಲಿಗೆ ಹಾಕ್ಬಿಟ್ಟು ಇದನ್ನ ಚೆಕ್ ಮಾಡಬೇಕು ಫ್ರೆಂಡ್ಸ್. ಈ ಥರ ಫೇಸ್ ನ್ಯೂಟ್ರಲ್ಲು ಅದನ್ನು ಬದಲಾದರೂ ಚೆಕ್ ಮಾಡ್ಬೋದು ಇದರಲ್ಲಿ. ಅಂದರೆ ಬ್ಯಾಟ್ರಿಲಿ ಡಿ ಸಿ ವೋಲ್ಟೇಜ್ ಚೆಕ್ ಮಾಡುವಾಗ ಪ್ಲಸ್ಗೆ ಮೈನಸ್ಗೆ ಕನೆಕ್ಟ್ ಮಾಡಬೇಕು ಫ್ರೆಂಡ್ಸ್, ಅಷ್ಟೇ ನೋಡಿ ಫ್ರೆಂಡ್ಸ್. ಇಷ್ಟು ಮಲ್ಟಿಮೀಟ್ರನ್ನ ಒಂದು ಬೆನಿಫಿಟ್ ಇರೋದು. ಈ ಮಲ್ಟಿಮೀಟ್ರನ್ನ ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಒಂದು 700 ರೂಪಾಯಿ 800 ರೂಪಾಯಿ ಇರುತ್ತೆ ಫ್ರೆಂಡ್ಸ್. ನಾವು ಶಾಪಲ್ಲಿ ಪರ್ಚೇಸ್ ಮಾಡಿರೋದು 650ಗೆ. ಇದನ್ನ ಸ್ವಲ್ಪ ತಿಳಿದವರು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇವಾಗೆಲ್ಲ ಇದನ್ನ ಪರ್ಫೆಕ್ಟಾಗಿ ರೀಡಿಂಗ್ ಎಲ್ಲ ಸರಿಯಾಗಿ ತೋರಿಸಲ್ಲ ಅಂತಂದ್ಬಿಟ್ಟು ಇವಾಗೆಲ್ಲ ಡಿಜಿಟಲ್ ಮಲ್ಟಿಮೀಟ್ರನ್ನ ಯೂಸ್ ಮಾಡ್ತಾಯಿದ್ದಾರೆ. ಡಿಜಿಟಲ್ ಮಲ್ಟಿಮೀಟ್ರ್ ಯೂಸ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕ್ಲ್ಯಾಂಪ್ ಮೀಟ್ರ್ ಬಗ್ಗೆ ನಿಮಗೆ ಸಂಪೂರ್ಣವಾದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.